ಸರಿ ಹೋಗ್ಲಿ, ಅವ್ರನ್ನ ಮದುವೆ ಮಾಡ್ಕೊಂತೀರಾ? ನಮ್ಗೆ ಯಾವ್ದು ಬಿಡಿ, ಅವ್ರ 4 ಜನ ಮದುವೆ ಮಾಡ್ಕೊಂಬಿಡಿ. ನನ್ನ ದೇವ್ರನೇ ಏನು ಮಾಡ್ಬಿಡಿ, ನನ್ ಬಿಟ್ಬಿಡಿ ಸರ್. ಸೈಕಲ್ ಸೈಕಲ್ ಮಾರಿ ಸೋನಾನಿ ಸೈಕಲ್ ಅಲ್ಲಿ ಸೀಟ್ ಬೆಲ್ಟ್ ಇರುತ್ತೆ, ಹಾಕೊಂಬಿಡಿ. ಈಗ ಕೆಲಸ ಏನಂದ್ರೆ, ನಮ್ದು ಒಂದು ಎಕರೆ ತೆಂಗಿನ ಮರ ತೋಟ ಇಟ್ಟಿದೀವಿ. ಎಲ್ಲಿ ಸರ್? ಈ ಮಂಡ್ಯ ಹತ್ರ. ಮಂಡ್ಯ. ಸರಿನಾ? ಸುಮಾರು ವರ್ಷದಿಂದ ನಮ್ಮ ಹತ್ರ ಒಂದು ಯಪ್ಪ ಕೆಲಸ ಮಾಡ್ತಿದ್ದ. ಮರ ಹತ್ತೋದು, ಕಾಯಿ ಕೀಳೋದು, ಗೊತ್ತಲ್ಲ ತೋಟದಲ್ಲಿ ಕೆಲಸ ಹೆಂಗಿರ್ತದೆ, ಅದೆಲ್ಲ ಮಾಡ್ತಾ ಇದ್ದ. ಮೊನ್ನೆ ಏನಾಗ್ಬಿಡ್ತು, ಸ್ವಲ್ಪ ಮೋಡ ಮುಚ್ಕೊಂಡಿತ್ತಲ್ಲ, ಕೋಲ್ಡ್ ಆಗಿತ್ತು, ಸ್ವಲ್ಪ ಮಳೆ ಎಲ್ಲ ಬೀಳ್ತಾ ಇತ್ತು, ಜಿಡಿ ಮಳೆ ತರ ಬೀಳ್ತಾ ಇತ್ತು. ನಾನು ಅವ್ನ್ಗೆ ಹೇಳಿದ್ದೀನಿ, ಬೇಡ ಕಣೋ, ಮಳೆ ಬಂದಿದೆ, ಕಾಲ್ ಜಾರ್ತವೆ, ಬೇಡ. ಇವಾಗ ಯಾರಾದ್ರೂ ಹಂಗೆ ತಾನೇ ಹೇಳ್ತಾರೆ, ಅದೇ ಯಾಕಂದ್ರೆ ಅವ್ನ್ ಪಾಪ ಸೇಫ್ಟಿ ನಮಗೂ ಒಳ್ಳೇದು ಅವನಿಗೂ ಒಳ್ಳೇದು ಅಂತ ನೀವು ಹೇಳಿದ್ರಿ. ನಾನು ಹೇಳಿದ್ದೀನಿ, ಅವನೇನ ಬಿಡೋಣ, ನಾನು ಎಷ್ಟು ವರ್ಷದಿಂದ ಹತ್ತಾ ಇದ್ದೀನಿ ಅಂತ ಕೇರ್ಲೆಸ್ ಮಾಡಿ ಹತ್ಬಿಟ್ಟವನೆ. ಯಾಕೆ ಹೊತ್ಕೊ ಕಾಲ್ ಜಾರ್ದು ಬಿದ್ದೋದ್ರು. ಯಾಕೆ ಹೇಳ್ತೀರಾ ಕರ್ಮ, ಏನಾಗ್ಬಿಟ್ಟಿದೆ, ಮೇಲೆ ಹತ್ಬಿಟ್ಟು ಏನ್ ಫುಲ್ ತುದಿಗೆ ಹೋಗ್ಬಿಟ್ಟಿದಾನೆ. ಅಲ್ಲೋಗಿದ ತಕ್ಷಣ ಏನಾಗ್ಬಿಟ್ಟಿದೆ, ಮೇಲ್ಗಡೆ ಸ್ವಲ್ಪ ನೈಸ್ ಇರ್ತದಲ್ಲ, ಕೈ ಗ್ರಿಪ್ ಸಿಗ್ಲಿಲ್ಲ, ಜಾರ್ಕೊಂಡು ಹಂಗೆ ಉಲ್ಟಾ ಬಿದ್ಬಿಟ್ಟಣ. ತಲೆ ಬುಲ್ಡೆ ಹೊಡೆದಾಗಿಲ್ಲ, ಹಿಂಗ್ ಉಲ್ಟಾ ಬಿದ್ದಿದ್ನಲ್ವಾ, ಹಿಂದ್ಗಡೆ ಬೆನ್ಮೂಳೆ ಇರ್ತದಲ್ಲ, ಮುರಿದೋದು, ಸ್ಪೈನಲ್ ಕಾರ್ಡ್ ಅಂತವ್ರಲ್ಲ, ಆ ಬೆನ್ಮೂಳೆ ಬಂದ್ಬಿಟ್ಟು 2 ಪೀಸ್ ಆಗ್ಬಿಡ್ತು. ಕಟ್ಟು ಎದೊಳಕ್ಕೆ ಆಯ್ತಾ ಇಲ್ಲ ಮೇಲೆ, ತಿರುಗಿ ಕಟ್ಟಾದ್ಮೇಲೆ ಎಲ್ಲ ಅಷ್ಟೇ ಮುಗೀತ ಒಂದ್ ಚಾಪ್ಟರ್. ಅದಕ್ಕೆ ಅವ್ರು ಬಂದ್ಬಿಟ್ಟು 4 ಜನ ಎಂತೀರ ಅವನ್ಗೆ. ಅವ್ರ ಹೆಂಡತಿ ಎಲ್ಲ ಇದ್ರು ತೋಟದಲ್ಲಿ ಬಂದು ಅವ್ನ ಒಬ್ನೇ ಕೆಲಸ ಮಾಡ್ತಾನೆ. ಇವನು ಒಬ್ರು ಗೊತ್ತಿಲ್ದಂಗೆ ಅಡ್ಜಸ್ಟಿಂಗು. ಮಂಡ್ಯದಲ್ಲಿ ಒಬ್ರು, ಕೆಂಗೇರಿಯಲ್ಲಿ ಒಬ್ರು, ಮೈಸೂರಲ್ಲಿ ಒಬ್ರು, ಮದ್ದೂರಲ್ಲಿ ಒಬ್ರು. ಅವನು ಧೀರಾ ಮಗ ಹಂಗಾರೆ. ಧೀರ ಸೀರ ಸೂರ. ಓದ್ಕೋಗಕ್ 4 ಜನ ಕರೆಕ್ಟಾಗಿ ಮಾಡ್ಕೊಂಡವನು. ಈ 4 ಜನ ಎಂತಿದೀರ್ಗು ಇಬ್ಬಿಬ್ಬರು ಮಕ್ಳು. 4 ಜನ ಪ್ಲಸ್ 4 8 16 ಜನ ಆದ್ರು. 16 ಜನ ಬಂದ್ಬಿಟ್ಟವ್ರೆ ತೋಟಕ್ಕೆ. ನಿಮ್ಗೆ ಬಂದ್ಬಿಟ್ಟವ್ರೆ. ತೀರೋದ್ಮೇಲೆಲ್ಲ ಬದುಕಿದ್ದೇನೆ ಇನ್ನೂ ಅವನು. ಅವನೇ ಈಗಲೂ ಈ ಉಸಿರು ಇದೆ, ಚೆನ್ನಾಗಿದೆ. ಬೆನ್ನು ಮೂಳೆ ಮಾತ್ರ ಹೊಡೆದೋಗ್ಬಿಟ್ಟಿದೆ. ಸರಿನಾ? ಈಗ ಏನ್ ಮಾಡ್ತಿದ್ದಾರೆ, ಅವ್ರ ಮಕ್ಳು 16 ಜನ, ಇವ್ರು 4 ಜನ ಎಂತಿದ್ದೀರು, ಎಲ್ಲ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟವ್ರೆ. ನಮ್ ಗಂಡ ಇಷ್ಟು ವರ್ಷ ನಿಮ್ ಹತ್ರ ಕೆಲಸ ಮಾಡಿದ್ದಾನೆ, ಅವನ್ಗೆ ನೀವು ರೆಡಿ ಮಾಡ್ಲೇಬೇಕು. ಆ ಮೂಳೆ ಮುರಿದಾಗಿರೋದು ಹಾಕ್ಸ್ಲೇಬೇಕು, ಇಲ್ಲಾಂದ್ರೆ ನಾವು ಕೋರ್ಟ್ಗೆ ಹೋಯ್ತೀವಿ, ಅಲ್ಲೋಯ್ತೀವಿ, ಇಲ್ಲೋಯ್ತೀವಿ, ಅದು ಇದು ಅಂದ್ಬಿಟ್ಟು ಕುತ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ನಾನು ಇದ್ಕೊಂಡು ಮುರಿದಾಗಿರೋದು ಅದೇನು ಕಬ್ನ ಜೆಂಟ್ ಮಾಡಕ್ಕೆ, ವೆಲ್ಡಿಂಗ್ ಮಾಡಕ್ಕೆ, ಅದೇ ಕಬ್ನ ಹೇಳ್ದೆ, ಬಟ್ಟೆನ ಹೊಲಿಯಕ್ಕೆ. ಇನ್ನ ಕಾಲ ಕೈಯ ಇದಾಗಿದೆ, ರಾಡ ಗಿಡ ಹಾಕ್ಸಿ ಏನೋ ಒಂದ್ ಜೆಂಟ್ ಮಾಡ್ಬೋದಾಗಿತ್ತು. ಅದಕ್ಕೆ ಹಂಗ ಅನ್ಬಿಟ್ರು ಡಾಕ್ಟರ್ ಎಲ್ಲ. ಅದಕ್ಕೆ ಸರಿಯಮ್ಮ ಇವಾಗ ಏನ್ ಮಾಡೋದು, ಹಿಂಗ ಆಗ್ಬಿಟ್ಟಿದೆ ಅಂದೆ. ಬೇಕಾದ್ರೆ ನನ್ನ ಗಂಡನ ಅಮೆರಿಕ ಕರ್ಕೊಂಡು ಹೋಗು, ಅಲ್ಲೇ ತೋರ್ಸು, ಪರವಾಗಿಲ್ಲ, ಆದ್ರೆ ನಮ್ ಗಂಡ ಬೇಕೇ ಬೇಕು, ನಮ್ 4 ಜನಕ್ಕೆ ಯಾರು ಇರ್ತಾರ ಆಧಾರ, ಹಂಗ ಹಿಂಗೆ ಅನ್ಬಿಟ್ಟು ಎದ್ದು ನಿಂತ್ಕೊಂಡ್ಬಿಟ್ಟ. ಹೆಂಗೋ ಬಿಟ್ಟಿದ್ದು ಬರ್ತದೆ ಅಂತ ಇಷ್ಟ ದಿನ ಎಲ್ಲ ಹೋಗಿದ್ದ. ಅವಾಗ ಅವನಲ್ಲಿದ್ದಾಗ ಅವನು ಸಾಯಂಕಾಲ ಒಂದ್ ಮನೆಗೆ, ನಾಳೆ ಒಂದ್ ಮನೆಗೆ, ನಾಡಿದ್ದೊಂದ್ ಮನೆಗೆ ಶಿಫ್ಟ್ ಮಾಡೋನು. ಈಗೇನಾಗ್ಬಿಟ್ಟಿದೆ, ಇವರೆಲ್ಲ ಬಂದು ನಿಂತ್ಕೊಂಡು ರೆಡಿ ಮಾಡ್ಲೇಬೇಕು ಅಂತ ಕೂತವ್ರೆ. ಅದಕ್ಕೆ ನಾನು ಇದ್ಕೊಂಡು ಸರಿ ಬಿಡಮ್ಮ ಕೇಳ್ತೇನೆ ಅಂದ್ಬಿಟ್ಟು ಒಂದ್ ಯಾವ್ದೋ ಸ್ಪೆಷಲ್ ಡಾಕ್ಟರ್ ಇದ್ರು, ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ದೆ. ಸರ್ ಹಿಂಗಾಗಿದೆ ಪರಿಸ್ಥಿತಿ, ಅವ್ನಿಗೆ ಬೆನ್ಮೂಳೆ ಹಾಕ್ಬೇಕು, ಏನ್ ಮಾಡ್ಬೇಕು ಅಂದೆ. ಅದಕ್ಕೆ ಅವ್ರು ಇದ್ಕೊಂಡು ಸರಿ ಒಂದ್ ಕೆಲಸ ಮಾಡು, ಎಷ್ಟು ವಯಸ್ಸು ನಿಮ್ಗೆ? ನಮ್ಗ 45. ಅವನಿಗೂ ಅಷ್ಟೇ ಇರ್ತದೆ.
45 ವಯಸ್ಸಿರೋ ಯಾರನ್ನೊಬ್ಬರನ್ನ ಕರ್ಕೊಂಬಾ, ಅವ್ರ ಬೆನ್ಮೂಳೆ ಎತ್ತಿ ಇವ್ನಿಗೆ ಹಾಕ್ಬಿಡ್ತೀನಿ, ಸರಿ ಹೋಗ್ತಾನೆ ಅವ್ನ್ ತೀರ್ಸೋದು ಇವ್ನು ಉದ್ಧಾರ ಮಾಡೋದು, ಅದಾಯ್ತದ ಅಂತ ಹೇಳಿದ್ರು. ರುಕೋ ಜರ ಸಬರ್ ಕರೋ. ಅದಕ್ಕೆ ನಾನು ಇದ್ಕೊಂಡು ಸರಿ ಆಯ್ತು ಯಾರನ್ನಾರು ಕರ್ಕೊಂಡ್ ಬರ್ತೀನಿ ಇವತ್ತು ಅಂತ ಹೇಳಿದೀನಿ. ಅದಕ್ಕೆ ಬನ್ನಿ ನೀವು ಹೋಗ್ಬಿಡೋಣ. ಹೋಗಿ ಸಾ, ಏನಾಗಲ್ಲ, ಬರೀ ಬೆನ್ಮೂಳೆ ಅಷ್ಟೇ. ನಿನ್ಗೆ ಏನಾಗಲ್ಲ. ಇಲ್ಲಪ್ಪ ನಮ್ ಚಾಣೆ ನಿಲ್ಸಂಗಾರೆ ಹಿಂದ್ಗಡೆ ಬೆನ್ಮೂಳೆ ಏನು ಬೇಡ, ಕರೆಕ್ಟ್ ಚರ್ಮ ಎಲ್ಲ ತೆಗೆದ್ಬಿಟ್ಟು ಮೂಳೆ ಸರ್ ನಮ್ ತಾಣ ನಿಲ್ಸಿ. ಯಾಕೆ ಮಕ್ಳು ಮರಿಯ ನಮ್ಗೆ ಸರ್ ಏನ್ ಇಂಥ ಕೆಲಸ ಹೇಳ್ತೀರಿ ನೀವು? ಅವ್ರು 4 ಜನ ನಾನೇನ್ ಮಾಡೋದ? ನಿನ್ಗೊಬ್ಬ ನಿನ್ ತಮ್ಮಯ್ಯ ಅಂತೀನಿ, ನಿಮ್ ಕಾಲ್ ಕಟ್ಕೋತೀನಿ. ಮಾತ್ ಕೇಳು ಸರ್ ಬೇಡಿ, ಆ ಬೆನ್ಮೂಳೆ ಸರ್ ನಿಮ್ ಕಾಲ್ ಕಟ್ಕೋತೀನಿ ನೋಡಿ, ನಿಮ್ ದಮ್ಮಯ್ಯ ಅಂತೀನಿ ನೋಡಿ. ಈ ಕೆಲಸ ಮಾಡಿ ಸಾ, ನಾನು 2 ಮಕ್ಳ ತಾಣೆ ಬೇಡಿ ಸಾ. ಏನಾಗಲ್ಲ ಬೇಡಿ ಸಾ, ಬರೀ ಬೆನ್ಮೂಳೆ ಮಾತ್ರ ಸರ್ ಬೇಡಿ ಸರ್. ನಿಮ್ ತಮ್ಮ ಲಾಕ್ ತೆಗೀರಿ ಸರ್. ನನ್ ಮಾತ್ ಕೇಳೋಣ. ಬೇಡಿ ಸಾ, ಬರೀ ಬೆನ್ಮೂಳೆ ಅಷ್ಟೇ, ಬೇರೆ ಏನು ತಗೊಳಲ್ಲ ಸರ್. ನಿಮ್ ದಮ್ಮ ಎತ್ತೀನಿ ಸರ್, ನನಗೆ 2 ಮಕ್ಳು ಸರ್. ಸರಿ ಹೋಗ್ಲಿ, ಅವ್ರನ್ನ ಮದುವೆ ಮಾಡ್ಕೊಂತೀರಾ? ನಮ್ಗೆ ಯಾವ್ದು ಬೇಡಿ, ಅವ್ರ 4 ಜನ ಮದುವೆ ಮಾಡ್ಕೊಂಬಿಡಿ. ನನ್ ದೇವ್ರನೇ ಏನು ಮಾಡ್ಬೇಡಿ, ನನ್ ಬಿಟ್ಬಿಡಿ ಸರ್. ಇರೋ 1 ನಿಮಿಷ ರೀ, ಟೆನ್ಷನ್ ಆಗ್ಬೇಡಿ, ನನ್ನ ಹತ್ರ ಮಾತಾಡಿ ಅಣ್ಣ. ನಿಮ್ ಕೈ ಮುಗಿತೀನಿ, ನಿಮ್ ಪಾದ, ನೀನು ನನ್ಗೂ 2 ಮಕ್ಳು ಕಾಲು ಹಿಡ್ಕೊಂತೀನಿ. ನಮ್ ತಾಣ ಬೇಡಿ ಸರ್, ಕಾಲು ಬೇಡಿ ಸರ್, ತೆಗಿರಿ ಸರ್. ನಿಮ್ ಕಾಲು ಹಿಡ್ಕೊಂತೀನಿ ಅಣ್ಣ ಸರ್. ಬೇಡಿ ಇದೊಂದು ಹೆಲ್ಪ್ ಮಾಡೋಣ ಸಾಕು, ಬೇಡಿ ಸರ್, ಇದೊಂದು ಹೆಲ್ಪ್ ಮಾಡಿ ಸಾಕು. ಸರ್ ಅದೆಲ್ಲ ತೆಗಿಬೇಡ, ಇರು ಬರಲ್ಲ ಅದೆಲ್ಲ. ನಾನು ಹೇಳೋದ್ ಕೇಳೋಣ, ನಾನು ಹೇಳೋದ್ ಕೇಳೋ ನಿಮಿಷ. ನೀನ್ ದಮ್ಮ ತಿನ್ನ ನಿಲ್ಸ್ಬಿಡಿ ಸರ್. ಅವ್ರ ಮದುವೆ ಮಾಡ್ಕೊಂತೀಯ? ಏನು ಬೇಡಿ ಸರ್, ಯಾರು ಬೇಡಿ. 4 ಜನ ಇದಾರೆ, ಮದುವೆ ಮಾಡ್ಕೊಂತೀಯ ಸರ್. ನನ್ ಮಾತ್ ಕೇಳ ನಿಮಿಷ. ತೆಗಿರಿ ಸರ್. ಆಯ್ತು ತೆಗಿತೀನಿ, ಆಯ್ತು ತೆಗಿತೀನಿ, 1 ನಿಮಿಷ ನಾನು ಹೇಳೋದು. ನಿನ್ ಪಾದ, ನಿಮ್ಮ ಅಣ್ಣ ಅಂತೀನಿ ಸರ್. ಸರಿ ರೀ, ಸಮಾಧಾನ ಆಗಿ ಸರಿ ಸರಿ, ಬೇಡ ಬಿಡಿ, ನೀವು ಬೇಡ ಬಿಡಿ, ಅವ್ರು ಫೋನ್ ಮಾಡಿ ಹೇಳ್ಬಿಡ್ತೀನಿ ಬಿಡಿ. ನೀವು ಬೇಡ, ತೆಗಿರಿ ಸರ್, ಹಿಡಿತೀನಿ. ಇರಿ ನೀವು ಬೇಡ ಇರಿ. ನಾನು ಹೇಳಿದ್ನಲ್ವಾ, ನಾನು ಕರ್ಕೊಂಡೋಗಲ್ಲ ಅಂದ್ಮೇಲೆ ಕರ್ಕೊಂಡೋಗಲ್ಲ. ಸರಿ, ನೀವು ಬೇಡ ಅಂದ್ರೆ ತಾನೆ. ಬೇಡ ಬಿಡಿ, ನೀವು ಬೇಡ ಬಿಡಿ, ಹೋಗ್ಲಿ, ಅವ್ರನ್ನ ಮದುವೆ ಮಾಡ್ಕೊಂತೀರಾ? ಸರ್ ಏನು ಬೇಡಿ ಸರ್, ಇರೋರ್ಗೆ ಯಾಕಂದ್ರೆ ಸರ್ ನಾವು ಕೂಲಿ ಮಾಡುವ. ಅವ್ರಿಗೆ ಏನಂದ್ರೆ ಸರ್ ಬೇಡಿ ಸರ್, ವಾರಕ್ಕೊಂದ್ಸಲಿ ಹೋದ್ರೆ ಸಾಕು. ಬೇಡಿ ಸರ್, ನಿಮ್ ತಮ್ಮ ಹೇಳ್ತೀನಿ ಸರ್, ಯಾವ್ದು ಬೇಡಿ, ನಾವು ಬಡವರು ಸರ್. ನಾವೇನ್ರಿ ಇಲ್ಲಿ ಕೆಲಸ ಮಾಡಿ ನೋಡಿ. 1 ನಿಮಿಷ ನಾನು ಹೇಳೋದ್ ಕೇಳು. ಅವ್ರು ಬಂದ್ಬಿಟ್ಟು 4 ಜನ ಎಂತಿದೀರಿ ಇದಾರಲ್ಲ, ಅವರೆಲ್ಲ ಚೆನ್ನಾಗಿದಾರೆ ನೋಡಕ್ಕೆ. ಫೋಟೋ ತೋರಿಸ್ತೀನಿ ನಿಮ್ಗೆ. ನಮ್ ದಾಯಣ್ಣ ಬೇಡಿ, ನಮ್ಗೆ ಎಂತವ್ರು ಬೇಡಿ. ಒಂದೊಂದ್ ವಾರ ಒಂದೊಂದ್ ಮನೆಗೆ ಹೋಗು. ಇಲ್ಲ ಸರ್, ಭಾನುವಾರ ಒಂದ್ ಭಾನುವಾರ ಇವ್ರ ಮನೆಗೆ ಹೋಗು, 2ನೇ ಭಾನುವಾರ ಅವ್ರು ಅವತ್ತೆಲ್ಲ ಬರಲ್ಲ. ಇರೋ ನೀ ನಂಗೆ ಮಾಬೇಡ ಸರ್, ನಿನ್ ದಮ್ಮ ಅಂತ ನಂಗೆ ಇರ್ತಿದ್ದ ನನ್ಗೆ. ಸರಿ ಸರಿ, ಬೇಡ ಇರಿ. ಸರಿ, ಇವಾಗ ಡಾಕ್ಟರ್ಗೆ ಹೇಳ್ಬಿಡ್ತೀನಿ. ಬೇಡವಾ? ಬೇಡಿ ಸರ್. ಪಕ್ಕ ಬರಲ್ವಾ? ಇಲ್ಲ ಸರ್, ನಿಮ್ ದಮ್ಮೆ. 1 ಲಕ್ಷ ಬೇಡ, ಕಾಲೆಲ್ಲ ಹಿಡ್ಕೋಬೇಡ. ಯಾವ್ದು ಬೇಡಿ ಸರ್. 1 ಲಕ್ಷ ಕಾಸು ಕೊಡ್ತಾನೆ ಬೇಡವಾ? ಯಾವ್ದು ಬೇಡಿ ಸರ್, ನಿಮ್ ದಮ್ಮೆ. 2 ಲಕ್ಷ ಅಂದ್ರೆ ಯಾವ್ದು ಬೇಡಿ ಸರ್, ನನಗೆ ದುಡ್ಡೇ ಬೇಡಿ ಸರ್. ಕೂಲಿ ಮಾಡ್ಕೊಂಡ್ಬಿಡ್ತೀನಿ ಸರ್. 5 ಲಕ್ಷ ಕೊಡ್ತೀನಿ. ಯಾವ್ದು ಬೇಡಿ ಸರ್, ನಿಮ್ಗೆ ಏನು ಬೇಡಿ ಸರ್. ನಿಮ್ ಹೆಂಡ್ರ ರಕ್ತ ನನಗೆ ಏನು ಬೇಡ, ನನ್ನ ಜೀವನ ಬದುಕೊಳ್ಳ. ನಮ್ಮ ಹೆಂಡ್ರ ರಕ್ತ ಅಲ್ಲ, ಅವ್ರ ಹೆಂಡ್ರ ರಕ್ತ. ಯಾವ್ದು ಬೇಡಿ ಸರ್, ನಿನ್ನ ಬದುಕಬೇಕು ಬಿಟ್ಬಿಡಿ ಸರ್. ಮಕ್ಕಳು ನೋಡ್ಕೊಂಡು ನಾಲ್ಕು ಕೂಲಿ ಮಾಡಿ. ಸರಿ ಎಲ್ಲ ಬರ್ಸ್ಕೊಳ್ಳಿ, ಬರ್ಸ್ಕೊಳ್ಳಿ, ಆರಾಮಾಗಿ ಬರ್ಸ್ಕೊಳ್ಳಿ. ಸರಿ, ಇವಾಗ ಏನ್ ಗೊತ್ತಾ ಸರ್, ನಿಂದ ಅಮ್ಮ ಅಂತೀನಿ. ನಾನು ಹೇಳೋದು ಕೇಳು, ನಾನು ಒಂದೇ ಒಂದ್ ಮಾತು ಕೇಳು. ಸರ್, ನಿಂದ ಅಮ್ಮ ಅಂತೀನಿ. ನಾನು ಹೇಳೋದು ಒಂದೇ ಒಂದ್ ಮಾತು ಕೇಳು. ಇಳಿಸ್ಬಿಟ್ರೆ ನಾನು ಆಮೇಲೆ ನಾನು ಒಂದ್ ಮಾತು ಹೇಳ್ತೀನಿ, ಆ ಮಾತು ನೀನ್ ಕೇಳ್ಬಿಟ್ರೆ ನೀನ್ ಫುಲ್ ಸಮಾಧಾನ ಆಗ್ಬಿಡ್ತೀನಿ. ಏನು ಬೇಡಿ ಸರ್, ಆ ಮಾತು ಒಂದು ಕೇಳ್ಬಿಟ್ರೆ ನೀನ್ ಫುಲ್ ಸಮಾಧಾನ ಆಗ್ಬಿಡ್ತೀನಿ. ಅದೇನ್ ಮಾತು ಅಂತ ಕೇಳು ಒಂದ್ಸಲಿ. ಹೇಳಿ ಸರ್. ಕೇಳ್ತೀರ ತಾನೆ? ಏನೋ ನಿಮ್ ಜೀವ ಉಳಿಸಿ ಸರ್, ನಾನು ಪುಟ್ಬಿಡಿ ಸರ್ ಬದುಕೊಳಕ್ಕೆ. ನಿನ್ ಕೈ ಹೇಳ್ತೀನಿ ಸರ್. ಅವರು ಪಾಪ 4 ಜನ ಸರ್, ನನ್ನ ಮಕ್ಕಳು ಸರ್. ನಾನೇನು ಸ್ಟ್ರಾಂಗ್ ಇದ್ರೆ ತಾನೆ ನೀವು? ಇಲ್ಲ ಸರ್, ನಾವು ಎಲ್ಲ ವೀಕ್ ಆಗಿದ್ದೀವಿ. ಅವರು ವಾರಕ್ಕೊಂದ್ ಮನೆಗೆ ಹೋದ್ರೆ ಇಲ್ಲ ಸರ್, ಬೇಡಿ. ಒಬ್ಬೊಬ್ರು ಏನು ಬೇಡಿ ಸರ್, ನಿನಗೆ. ಸರಿ, ಬೇಡ ಬಿಡಿ. ಒಂದ್ ಕೆಲಸ ಮಾಡೋಣ. ಸರಿ, ಒಂದ್ ಕೆಲಸ ಮಾಡೋಣ. ಇಳಿಸಿ ಸರ್. ನಾನು ಹೇಳೋದು ಕೇಳಿ, ನಾನು ಹೇಳೋದು ಒಂದೇ ಒಂದ್ ಮಾತು ಕೇಳಿ. ಏನು ನಿಮ್ಮ ಜೀವ ಏನು ಹೇಳಿ. ನಿಮ್ ಕೈ ಜೀವ ಅದ ಸರ್, ಬದುಕಿಸಿ ಸರ್. ನಾನು ಹೊಂಟತೀನಿ ವಾಪಸ್ಸು. ನನ್ನ ಜೀವ ಬದುಕಿಸ್ಬಿಡಿ ಸರ್. ನನ್ನ ನೋಡಿ ಸರ್, ನೀವು ಯೋಚನೆ ಮಾಡಿ ಸರ್. ನನ್ನ ಜೀವ ಬದುಕಿಸಿ ಸರ್. ನನ್ನ ಜೀವ ಬದುಕಿಸಿ ಸರ್. ಮಾಡ್ಬೇಡಿ, ನನ್ ಮಾತು ಕೇಳಿ. ಬೇಡಿ.
ನಾನು ಹೇಳೋ ಒಂದೇ ಒಂದು ಮಾತು ಕೇಳಿ. ಸರಿ ಇರಿ ತೆಗಿರಿ ಸರ್. ಸರಿ ಇರಿ, ಒಂದ್ ನಿಮಿಷ ತೆಗಿರಿ ಸರ್. ಒಂದ್ ನಿಮಿಷ ನಾನು ಹೇಳೋದು ಕೇಳಿ. ಒಂದ್ ನಿಮಿಷ ನಾನು ಹೇಳೋದು ಕೇಳಿ. ನಡಕ್ಬೇಡಿ ಇರೋಣ, ನಾನು ಹೇಳೋದು ಕೇಳೋದು ನಿಮಿಷ. ನಾನು ಹೇಳೋದು ಒಂದೇ ಒಂದು ನಿಮಿಷ ಕೇಳು. ಒಂದ್ ನಿಮಿಷ ನಾನು ಹೇಳೋದು ಕೇಳು. ಇವಾಗ ಏನಾಗ್ತಿದೆ ನಿಮ್ಗೆ? ನಮ್ಗೆ ಏನಾಗಿದೆ ಸರ್, ನನಗೆ ಹುಷಾರಿಲ್ಲ. ಮೊದ್ಲೇ ಎಲ್ಲ ಏನಾಗಿದೆ? ಎಲ್ಲ ಇದು ಪೈಲ್ಸು ಇವೆಲ್ಲ ನನಗೂ ಹುಷಾರಿಲ್ಲ. ನನಗೂ ಇದು ಪೈಲ್ಸ್ ಅಂದ್ರೆ ಒಳಗಡೆ ಆಗುತ್ತಲ್ಲ ಅದ? ಹೌದು, ಅವೆಲ್ಲ ಹುಷಾರಿಲ್ಲ. ನಾನು ಅದಕ್ಕೆ ಗಾರೆ ಕೆಲಸ ಹೆಂಗ ಮಾಡ್ಕೊಂಡು. ಸರಿ, ಅದು ಆಪರೇಷನ್ ಮಾಡಿಸಲ್ಲ? ಏನು ಬೇಡಿ ಸರ್, ನಿಮ್ ಕೈ ಮುಯ್ತೀನಿ ಸರ್. ಏನು ಬೇಡಿ, ನಾನು ಎಲ್ಲ ವೀಕ್ ಆಗಿ ಬಾಡಿ ಎಣ್ಣೆ ಹೊಸದ್ ಹಾಕ್ಸ್ತೀನಿ. ಏನು ಬೇಡಿ ಸರ್, ನಿನ್ನ ನಾನು ಇಳಿಸಿ ಸರ್. ನಿಮ್ ತಮ್ಮ ಹೇಳ್ತೀನಿ ಸರ್. ಸರಿ ಆಯ್ತು, ಬೇಡ ಸರ್, ಇಳಿಸಿ ಸರ್. ಬೇಡ ಬಿಡಿ. ಸರಿ ಇರಿ, ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ. ಇಲ್ಲಿ ಇಳಿಸಿ ಸರ್, ಹೋಯ್ತೀನಿ. ಒಂದ್ ನಿಮಿಷ ಕುತ್ಕೊಳ್ಳಿ, ಹೇಳ್ತೀನಿ. ಇಲ್ಲ, ನಾನು ಹೋಯ್ತೀನಿ. ಸರಿ ಇರಿ, ಕುತ್ಕೊಳ್ಳಿ ಸರ್, ಹೋಯ್ತೀನಿ ಸರ್. ಒಂದ್ ನಿಮಿಷ ಹೇಳೋದು ಕೇಳಿ. ಒಂದ್ ನಿಮಿಷ ನಾನು ಹೇಳೋದು ಕೇಳಿ. ಒಂದ್ ನಿಮಿಷ ನಾನು ಹೇಳೋದು ಕೇಳಿ. ಇಲ್ಲಿ ನೋಡಿ, ಇಲ್ಲಿ ಏನಿದೆ? ಇಲ್ಲಿ ಏನಿದೆ ಹೇಳಿ? ಏನು ಗೊತ್ತಾಗಲ್ಲ ನನಗೆ, ಏನು ಗೊತ್ತಾಗಲ್ಲ ಸರ್. ಗೊತ್ತಾಗಲ್ವಾ? ಇಲ್ಲಿ ಕ್ಯಾಮ್ರಾ ಇಟ್ಟಿದೀವಿ. ನಾವ್ ಇಷ್ಟೊತ್ತು ಮಾಡಿದ್ದು ತಮಾಷೆ. ದಯವಿಟ್ಟು ಹೇಳಿ. ದಯವಿಟ್ಟು ಗುರ್ತು ಪರಿಚಯ ಇಲ್ದಾರ ಬಂದ್ ಕರೆದ್ರೆ ಕಾರಲ್ಲಿ ಹತ್ಬೇಡಿ. ನನಗಾದಂಗೆ ಇನ್ನೊಬ್ರಿಗೆ ಆಗೋದ್ ಬೇಡಪ್ಪ. ಆಗೋದ್ ಬೇಡಪ್ಪ. ಹೇಳಿ. ದಯವಿಟ್ಟು ಯಾರಿಗೂ ಆಗೋದ್ ಬೇಡಪ್ಪ. ಹುಷಾರಾಗಿರಿ. ಹುಷಾರಾಗಿ ಎಲ್ಲ ಎಚ್ಚರಿಕೆಯಾಗಿ. ಯಾರು ಗುರ್ತಿದ್ರೆ ಪರಿಚಯ ಇದ್ರೆ ಹೋಗಿ. ಇಲ್ಲ ಅಂದ್ರೆ ಬಸ್ಸಲ್ಲಿ ಹೋಗಿ, ಆಟೋದಲ್ಲಿ ಹೋಗಿ. ಆವಾಗ ಏನೋ ಒಂದು ಗಟ್ಟೆ ಆಯ್ತದ. ಬೇಡಿ. A few moments later. ನಿಮ್ಗೇನ್ ಬೇಜಾರಿಲ್ಲ ತಾನೆ? ಏನಿಲ್ಲ ಸರ್. ಯಾಕಂದ್ರೆ ನಾಳೆ ದಿವಸ ನಾವು ಟಿವಿಯಲ್ಲಿ ಏನಿಲ್ಲ. ನಾಳೆ ದಿವಸ ನಾವು ಟಿವಿಯಲ್ಲಿ ಹಾಕ್ಬಿಡ್ತೀವಿ. ಏನಪ್ಪ ಇವ್ರು ಹಿಂಗ ಹಾಕ್ಬಿಟ್ಟಿದ್ದಾರೆ, ನನ್ ಮಾನ ಮರ್ಯಾದೆಲ್ಲ ಹೋಗುತ್ತೆ. ನಾವೇನ್ ಮಾಡಿದ್ರು ಸರ್? ಆತರ ಏನಿಲ್ಲ ತಾನೆ? ಏನು ಮಾಡಿದ್ರು. ಯಾಕಂದ್ರೆ ನೀವು ಎದ್ರಕೊಂಡಿದ್ದೀರಲ್ಲ, ಆ ಎದ್ರಕೊಂಡಿರೋದು ನಿಮ್ಗೆ ನೋಡ್ಬಿಟ್ಟು ಏನಾರು ಬೇಜಾರಾಗುತ್ತೇನೋ ಅಂತ. ಏನಿಲ್ಲ ತಾನೆ? ಯಾರು ನಮ್ಮ ಹತ್ರ ಯಾರು ದಡ್ರು ಪಡ್ರು ನೋಡಿ ಹುಷಾರಾಗ್ಲಿ. ಬುದ್ಧಿವಂತ.